ಇವತ್ತು ಅಖಿಲ ಭಾರತ ಕೂಲಿ ಸಮಾಜದ ಈ ಗುಲ್ಬರ್ಗ ವಿಭಾಗದ ಸದಸ್ಯತ್ವ ಅಭಿಯಾನದ ಒಂದು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ತಮ್ಮಸನಹಳ್ಳಿಯ ಮಹಾಪೂಜಾರಿಗೆ ವಂದಿಸಿ ವೇದಿಕೆಯ ಮೇಲೆ ಕುಳಿತು ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂಥ ರಾಜ್ಯಾಧ್ಯಕ್ಷರು ಸೇರಿದಂತೆ ಎಲ್ಲ ಹಿರಿಯ ಮುಖಂಡರುಗಳೇ, ಎಲ್ಲ ಮಹಿಳಾ ಪದಾಧಿಕಾರಿಗಳೇ, ಯಾವತ್ತೂ ಕೂಡ 94-96ರಿಂದ ವಿಠ್ಠಲ್ ನೆಹರು ಅವರಿದ್ದಾಗ ಕೂಡ ಈಗಲೂ ಕೂಡ ಬರುತ್ತಿರುವಂಥ ಸಮಾಜದ ಎಲ್ಲ ಅಭಿಮಾನಿಗಳೇ ಹಾಗೂ ಕುಲಬಾಂಧವರೇ, ಇವತ್ತು ಈಗ ತಾಲೂಕಿನಲ್ಲಿ, ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಅನೇಕ ಸಂಘಟನೆಗಳು ಇರ್ಬೋದು. ಆದರೆ ಸುಮಾರು 1972ರಿಂದ ಈ ರಾಷ್ಟ್ರದಲ್ಲಿ ತನ್ನದೇ ಆದಂಥ ಇತಿಹಾಸವನ್ನು ಹೊಂದಿರುವಂಥ ಈ ಆಲ್ ಇಂಡಿಯಾ ಕೂಲಿ ಸಮಾಜ ಇವತ್ತು ಈ ಎಲ್ಲ ಸಂಘಟನೆಗಳಿಗೆ ಇವತ್ತು ನೂರಾರು ಸಂಘಟನೆಗಳು ಇರ್ಬೋದು. ಆದರೆ ಅದಕ್ಕೆ ಇದೊಂದು ಮಾತೃ ಸಂಘಟನೆ ಇದ್ದ ಹಾಗೆ, ಇದು ಒಂದು ಆಲದ ಮರ ಇದ್ದ ಹಾಗೆ. ಆದ್ದರಿಂದ ಇವತ್ತು ಬಹುಶಃ ಮೊದಲು ಕಿನ್ನೂರು ಕಾಕೋರು ಆಲ್ ಇಂಡಿಯಾದ ಇದ್ದವರು, ನಾವು ಸ್ಟೂಡೆಂಟ್ ಇದ್ದಾಗ ಆಲ್ ಇಂಡಿಯಾ ಕೇಳ್ಕೊಂಡು ಬರ್ತಿದ್ರು. ಆದರೆ ಮುಂದೆ ಬಂದ ಮೇಲೆ ನಮ್ಮ ತಿಪ್ಪಣ್ಣ ರೆಡ್ಡಿಯವರು ಆದಮೇಲೆ ಇಲ್ಲೊಂದು ಭವನದಲ್ಲಿ ಆಲ್ ಇಂಡಿಯಾದ ಎಲ್ಲ ಪದಾಧಿಕಾರಿಗಳನ್ನು ಕರೆದು ಒಂದು ಕಾರ್ಯಕ್ರಮ ಮಾಡುವ ಮೂಲಕ ಈ ಜಿಲ್ಲೆಯಲ್ಲಿ ಅನೇಕ ಯುವಕರಿಗೂ ಕೂಡ ಅವರನ್ನು ಪರಿಚಯಿಸುವಂಥ ಕೆಲಸ ಮಾಡಿದ್ರು. ಅದಕ್ಕಾಗಿ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತೀನಿ ಬಂಧುಗಳೇ. ಅದೇ ರೀತಿಯಲ್ಲಿ ಈಗ 2ನೇ ಅವಧಿಗೆ ನಮ್ಮ ಸಹೋದರರಾದಂಥ ದತ್ತಾತ್ರೇಯ ರೆಡ್ಡಿ ಅನ್ನೋರಾಗಿದ್ದಾರೆ, ಸಂತೋಷ. ಆದರೆ ಇದು ಇವತ್ತು ಪ್ರಾರಂಭದಲ್ಲಿ ಗುಲ್ಬರ್ಗ ವಿಭಾಗದಲ್ಲಿ ಏನು ಕಾರ್ಯಕ್ರಮ ಮಾಡಿದ್ರಲ್ಲ, ಅದೇ ರೀತಿಯಾಗಿ ನಮ್ಮ ಹೋರಾಟಗಾರರಾದಂಥ ಮುತ್ತಾಳ್ ಅವರು ಹೇಳಿದ್ರು, ಕೇವಲ ಇದು ಗುಲ್ಬರ್ಗ ಅಷ್ಟೇ ಸೀಮಿತ ಆಗಿರಬಾರ್ದು. ಈಗ ಮುಂದಿನ ದಿನ ಅವ್ರು ಹೇಳ್ಯಾರ ಗುಲ್ಬರ್ಗ ವಿಭಾಗದಲ್ಲಿ ಬರುತ್ತಿರ್ಬೋದು. ಆದರೂ ಕೂಡ ಅವರಿಗೆ ಒಂದು ಅವಕಾಶ ಕೊಟ್ಟು ಈ ಸಂಘಟನೆ ನಾವು ಕೂಡ ನಿಲ್ಲಕ್ಕಂದ್ರೆ ಈ ಸಂಘಟನೆ ಮೂಲಕ ನಾವು ಸೇರಿ ನಮ್ಮ ಶಕ್ತಿ ಪ್ರದರ್ಶನ ಮಾಡಿ ಸರ್ಕಾರಕ್ಕೆ ಒತ್ತಡ ತರುವುದೇ ನಮ್ಮ ಉದ್ದೇಶ ಆಗಿರೋದರಿಂದ ಅವರಿಗೂ ಕೂಡ ಗುರುಗಳ ಸಾನ್ನಿಧ್ಯದಲ್ಲಿ ಒಂದು ದಿನಾಂಕವನ್ನು ಕೊಡಬೇಕು ತಾವು. ಅದೇ ರೀತಿಯಾಗಿ ಇವತ್ತು ರಾಜ್ಯದಲ್ಲಿ ಸುಮಾರು 5 ವಿಭಾಗಗಳು ಇರ್ಬೋದು. ಇವತ್ತು ಗುಲ್ಬರ್ಗ ಮುಗಿಸಿರಿ, ಮುಂದಿನ ದಿನಗಳಲ್ಲಿ ಬೆಳಗಾವಿಯಲ್ಲಿ ಇದೇ ಕಾರ್ಯಕ್ರಮ ಇದೇ ರೀತಿ ಮಾಡಿ ಅಲ್ಲೂ ಕೂಡ ನಮ್ಮ ಸಮಾಜ ಬಾಂಧವರು ಹೆಚ್ಚಿಗೆ ಇದ್ದಾರೆ. ಬಾಂಬೆ ಕರ್ನಾಟಕದಲ್ಲಿ, ಮುಂದೆ ಮೈಸೂರು ಭಾಗದಲ್ಲಿ ಮಾಡಿರಿ, ಬೆಂಗಳೂರಲ್ಲಿ ಮಾಡಿ, ಲಾಸ್ಟಿಗೆ ನೀವು ಇರುವ ಬಳ್ಳಾರಿಯಲ್ಲಿ ಕೂಡ ಈ ಕಾರ್ಯಕ್ರಮ ಆಗಬೇಕು. ಯಾಕಂದ್ರೆ ಭಾಳ ಜನ ಇವತ್ತು ನಾಗರಾಜ್ ಅವ್ರ ಹಿಂದೆ ಕೂತಾರೆ, ಭಾಳ ಜನ ಅಂತಾರೆ ಏನ್ರಿ ಆಲ್ ಇಂಡಿಯಾ ಪೊಲೀಸ್ ಸಮಾಜದ ರಾಜ್ಯಾಧ್ಯಕ್ಷ, ರಾಜ್ಯದ ಒಂದು ಬರೀ ಗುಲ್ಬರ್ಗಕ್ಕೆ ಸೀಮಿತ ಆಗಬಾರ್ದು. ದಯಮಾಡಿ ಅವರೆಲ್ಲ ಭಾಳ ಕಳಕಳಿಂದ ಹೇಳ್ತಾರೆ, ಹೊಟ್ಟೆ ಕಿಚ್ಚಿಗೆ ಯಾರು ಹೇಳಲ್ಲ. ಎಲ್ಲ ಬಂದವರು ಸಮಾಜ ಪರವಾಗಿದ್ದವ್ರೆ. ಯಾರಿಗೆ ಸಮಾಜದ ಬಗ್ಗೆ ಅರಿವಿರಲ್ಲ ಅವರೆಲ್ಲ ಮನೆ ಮಲ್ಕೊಂಡಿರ್ತಾರೆ, ಸಮಾಜ ಹೆಸರ ಮೇಲೆ ಬದುಕಿರ್ತಾರೆ, ತಿಂದಿರ್ತಾರೆ, ಉಂಡಿರ್ತಾರೆ, ಏನೋ ಕಳು ಮಾಡಿರ್ತಾರೆ. ಉಮೇಶ್ ಮುದ್ದಾಳ ಮೇಲೆ ಯಾರು ಇದ್ದಿದ್ರೆ 90% ಸಾಚೆ ಇರ್ತಾರ, ಅವ್ರು ಬೈಲಿಗೆ ಬರ್ತಾರೆ. ಅದ್ರಾಗ ವೇದಿಕೆ ಮೇಲೆ ಕೂಡ್ಬೇಕಾದ್ರೆ 100% ಸಾಚೆ ಇರ್ಬೇಕಾಗ್ತದೆ. ಈ ಬಂಗಾರ ಅಂದ್ರೆ ಎಲ್ಲರೂ ಬಂಗಾರ ಇಲ್ಲ. ಈಗ 16-18 ಕ್ಯಾರೆಟ್ದಿಂದ ಬಂಗಾರ ಇರ್ತದೆ, ಅದು 22-24 ಕ್ಯಾರೆಟ್ ಇರ್ತದೆ, ಅದಕ್ಕೆ ಬಂಗಾರ ಇರ್ತಾರೆ. ಅದಕ್ಕೆ ದಯಮಾಡಿ ವೇದಿಕೆ ಮೇಲೆ ಕೂಡ್ಬೇಕಾದ್ರೆ, ಯಾಕೆ ಎಲ್ಲರಿಗೂ ವೇದಿಕೆ ಮೇಲೆ ಕೂಡಿಸ್ಬೋದು, 10 ಜನರಿಗೆ ಯಾಕೆ ಕರೆದು ಕೂಡಿಸ್ತಾರೆ ಅಂದ್ರೆ ಅಪ್ಪಟ ಚಿನ್ನ ಇರಬೇಕು. ನೀವು ಮನ್ಯಾಗ ಕಾಡ್ರಿ, ಎಲ್ಲಿ ಊರಾಗ ಕಾಡ್ರಿ, ಸಮಾಜದಾಗ ಮಾತ್ರ ಅಪ್ಪಟ ಚಿನ್ನ ಇರ್ಬೇಕಂತ ಹೇಳಿ ಒಂದು ಕಳಕಳಿ ಇವತ್ತು ಉಮೇಶ್ ಮುತ್ತಾಳ್ ಅವರು ಹೇಳ್ಯಾರ. ಅದಕ್ಕೆ ದಯಮಾಡಿ ವಿಠ್ಠಲ್ ನೆಹರು ಪಾಪ ತಮ್ಮ ಜೀವಿತಾವಧಿಯಲ್ಲಿ ಇವತ್ತು 94-96ರಿಂದ ಏನು ಹೋರಾಟ ಮಾಡ್ಕೊತ ಬಂದರು. ಮುಂದೆ ಅವರು ಸಮಾಜದ ಎಷ್ಟಿಗಾಗಿ ನಡಮರತ್ತು ಅವರ ಅನುಯಾಯಿಗಳು ಇವತ್ತು ಅವ್ರ ಸಂಘಟನೆಯಿಂದ ಕೇವಲ ಸಮಾಜ ಸಂಘಟನೆ ಅಷ್ಟೇ ಆಗಲಿಲ್ಲ, ಯಾವ ಸಮಾಜದಲ್ಲಿ ಒಂದು ಸಂಘಟನೆ ಪ್ರಬಲವಾಗಿ ಇರುತ್ತದೆಯೋ ಆ ಸಂಘಟನೆಗೆ ರಾಜ್ಯದಲ್ಲಿ, ಕೇಂದ್ರದಲ್ಲಿ ಅಧಿಕಾರ ಕೂಡ ಸಿಗ್ತದೆ. ಅದಕ್ಕೆ ತಾಜಾ ಉದಾಹರಣೆ ಅಂದ್ರೆ ಮೇಡಮ್ ಅವರು KPSC ಮೆಂಬರ್ ಆದರು, ಇಲ್ಲಿ ಎಷ್ಟೋ ಜನ ಗುಲ್ಬರ್ಗದಲ್ಲಿ ಅಧಿಕಾರ ಪಡೆದ್ರು. ಆದರೆ ಅವರಿಂದ ಎಷ್ಟು ಸಮಾಜಕ್ಕೆ ಲಾಭ ಇತ್ತು ಅದು ಸೆಕೆಂಡರಿ. ಆದರೆ ಸಮಾಜ ಯಾವ ಜಿಲ್ಲೆಯಲ್ಲಿ, ಯಾವ ರಾಜ್ಯದಲ್ಲಿ ಅತ್ಯಂತ ಬಲಿಷ್ಠವಾಗಿರ್ತದೋ ಆ ಸಮಾಜಕ್ಕೆ ಹಿಂದೆ ಗಟ್ಟಿಯಾದಂಥ ಗುರುಗಳು, ಗಟ್ಟಿಯಾದಂಥ ನಾಯಕತ್ವ ಎಲ್ಲಿವರೆಗೆ ಇರುತ್ತದೆಯೋ, ಇವತ್ತು ಗೌಡರ ಒಕ್ಕಲಿಗರ ಸಮಾಜ ಆಗಿರ್ಬೋದು, ನಾಯಕ ಸಮಾಜ ಆಗಿರ್ಬೋದು, ಅವ್ರಿಗೆ ಅಧಿಕಾರ ಮನೆಗೆ ಯಾಕೆ ಹೋಗ್ತಂದ್ರೆ ಅವ್ರ ಬಳಿ ಸಂಘಟನೆ ನಾಯಕತ್ವ ಗಟ್ಟಿ ಅದ, ಅವ್ರ ಪೀಠಗಳು ಗಟ್ಟಿ ಅವ. ಈ ನಮ್ಮಲ್ಲಿ 10 ಜನ ಇರ್ತಾರೆ, 4 ಜನ ಹೋಗಿ ಕಾಂಗ್ರೆಸ್ದವ್ರಿಗೆ ಕಾಲು ಬೀಳ್ತಾರೆ, ಒಂದು 4 ಜನ ಹೋಗಿ BJPಯವ್ರಿಗೆ ಬೀಳ್ತಾರೆ, ಒಂದು 4 ಜನ ಹೋಗಿ ದಳದವ್ರಿಗೆ ಬೀಳ್ತಾರೆ. ಈ ಕಾಲು ಬೀಳೋದ್ರಿಂದ ಏನಾಗ್ಬಿಡ್ತಾವೆ, ದಯವು ಕಾಲು ಬೀಳ್ತಾ ಬಿಡು, ಚೀಲ ಇಡ್ತಾ ಬಿಡು, ಅವ್ರ ತಲೆಗೆ ಏನಾಗ್ಬಿಡ್ತದೆ, ಭಯ ಹೋಗಿಬಿಡ್ತದೆ. ಅದಕ್ಕೆ ಬೀಳ್ರಿ, ನೀವು ಕಾಲ ಮನೆಗೆ ಬೀಳ್ರಿ, ಸಮಾಜ ಮುಂದೆ ಕಾಲು ಬೀಳ್ಬಾರ್ದು. ದಯಮಾಡಿ ಹೇಳ್ತೀನಿ, ಯಾಕಂದ್ರೆ ನಾನು ಒಂದು ಪಕ್ಷದಲ್ಲಿ ನಾವು ಕಾಲು ಬೀಳಲ್ಲ. ಕಾಲು ಬಿದ್ದು ಯಾರು MLA MP ಆಗಿದ್ದು ಕೇಳಿಲ್ಲ. ಅದು ಇಂಡೈರೆಕ್ಟಾಗಿ ಏನೋ ಒಂದಿಷ್ಟು ಅಧಿಕಾರ ಪಡಿಬೋದು ವರ್ಷಗಳ. ಯಾವ ಗಟ್ಟಿಯಾಗಿ ಇವತ್ತು ದೇವೇಂದ್ರಪ್ಪ ಗಾಳಪ್ಪ ಅವ ಗಂಡಸಿದ್ದವ, ಅದು ಚಿಂಚೋಳಿ ಅಂತ ಲಿಂಗಾಯತ ಪ್ರಾಬಲ್ಯ ಉಳ್ಳಂತ ವೀರೇಂದ್ರ ಪಾಟೀಲ್ ಕ್ಷೇತ್ರದಲ್ಲಿ ಗೆದ್ದು ಮಂತ್ರಿ ಆದವರು ನಾವು ನೋಡಿಲ್ಲ. ಬಹುಶಃ ನಾವು ಸಣ್ಣರಿದ್ದೆವು, ಅವ್ರ ಬಗ್ಗೆ ಬೇರೆ ಜನ ಹೇಳ್ತಾರೆ. ಬ್ಯಾರಿಸ್ಟಿದ್ರಂತ ಈ ಹೊಂಟ್ರ ಡ್ರೆಸ್ ಹಾಕೊಂಡು ಹೊಂಟ್ರ ಭಾವಿ CM ಇದ್ರಂತವ್ರು. ಅವ್ರಿಗೆ ತುಳಿದವ್ರೆ ನಮ್ಮ ಜಿಲ್ಲೆಯಲ್ಲೂ ಇದ್ದವ್ರಿಗೆ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತಾರೆ.
ಈಗ ರಾಜ್ಯದಲ್ಲಿ ಅತ್ಯಂತ ಪ್ರಬಲವಾಗಿರ್ತೈತಿ ಈ ಸಮಾಜ. ಅವ್ರಿಗೆ ತುಳಿದ್ರು, ಕೆಲವರು ಯಾರು ಗೊತ್ತಂದು ಮುಂದೆ ಬಿಟ್ಟಲ್ಲಿರೋರು ಬೆಳಕತ್ತಿದ್ರು, ಅವ್ರಿಗೆ ಕೂಡ ತುಳಿದ್ರು. ಅದಕ್ಕೆ ಎಲ್ಲಿವರೆಗೆ ಒಂದು ಯಾರಿಗೆ ಹೋಗ್ತಿರ್ತದ ಅವಾಗ ಇರ್ತಾವೆ, ಕಾಲಿನ ಅಂತ ಇರ್ತಾವ. ಆದರೂ ಕೂಡ ಈ ಸಮಾಜದಲ್ಲಿ ಪ್ರತಿ ಹಂತದಲ್ಲೂ ಕೂಡ ಅನೇಕ ಹೋರಾಟಗಾರರು ನಾಯಕರು ಹುಟ್ಟ್ಯಾರ. ಆದರೆ ಸಂಘಟನೆ ಕೊರತೆಯಿಂದ ನಾವು ಯಾರೂ MLA ಆಗಲಿಕ್ಕಿಲ್ಲ, MP ಆಗಲಿಕ್ಕಿಲ್ಲ. ಇನ್ನು ಇಂದಿರಾ ಮೇಡಮ್ ಅವ್ರು ಹೇಳಿದ್ರು, ಇದು ನಾವು ಹೇಳಬೇಕಾಗಿತ್ತು. ಅವ್ರ ತಂದೆಯವ್ರ ಬಗ್ಗೆ ಹೇಳ್ತಾರೆ ಭಾಳ ಜನ. MP ಟಿಕೆಟ್ ಅವ್ರ ಮನೆಗೆ ಬಂದಿತ್ತು, ನೀವು ನಿಂದಿರಿ ವಕೀಲರಿದ್ರು, ಅವರು ಎಲ್ಲ ಜಾತಿಯವರು ಕೂಡ ನಿರ್ಣಯ ಮಾಡಿದರು. ಆದರೆ ಅವರು ಅದೇ ಟೈಮ್ನಾಗ ಅಧ್ಯಕ್ಷರಾಗಿದ್ದರು ಹೈದರಾಬಾದ್ ಕರ್ನಾಟಕ ಕೋಲಿ ಸಮಾಜದ್ದು. 15 ಎಕರೆ ಜಾಗ ತೊಗೊಂಡು 50 ರಿಂದ 100 ರೂಪಾಯಿದಾಗಲಿ 100 ಜನರಿಗೆ ನಮ್ಮವ್ರಿಗೆ ಹೆಚ್ಚಾರ. ಇದು ಹೋಗ್ತದೆ ನಾ MP ಆದ್ನಂದ್ರೆ ಅಂತೇಳಿ ಪಾಪ ತ್ಯಾಗ ಮಾಡಿದ್ರು. ಈಗ ನಾವು ಗ್ರಾಮ ಪಂಚಾಯತ್ ಸದಸ್ಯ ಸಹಿತ ತ್ಯಾಗ ಮಾಡಲ್ಲ, ನಾವು ಮಾಡ ನಿಂತ ನಾವೇ ನಿಂತಿರ್ತೀವಿ ಅದನ್ನು. ಅದಕ್ಕೆ ತ್ಯಾಗ ಭಾವನೆ ದೊಡ್ಡ ಗುಣ. ಇದೇ ಅಣ್ಣವ್ರು ಹೇಳಿದ್ರು ರೆಡ್ಡಿಯವರು, ಈಗ ರೆಡ್ಡಿಯವರಾಗ ನಾವು ಸಪೋರ್ಟ್ ಮಾಡಬೇಕು, ನಾನೇ ಆಗ್ಬೇಕಂತ ನಾ ಮುಂದೆ ಆಗ್ಬೇಕು ಅವ್ರು ಆದ್ಮೇಲೆ. ಆದ್ರೆ ಅವ್ರಿಂದ ಟೈಮ್ನಾಗ ಏನು ಮಾಡಿದ್ರು, ಏನು ಸಂಘಟನೆ ಮಾಡಿದ್ರು, ಎಷ್ಟು ಜನ ಸದಸ್ಯ ಮಾಡಿದ್ರು. ಇವತ್ತು ಮಹಿಳೆಯರಿಗೆ ನಿಜವಾಗಿ ಇವತ್ತು ಭಾಳ ಸಂತೋಷದ ಕ್ಷಣ. ಇವತ್ತು ವರ್ಷ 40% ಮಹಿಳೆಯರಿಗೆ ಬಂದಾರ. ಯಾವ ಮನೆಯಲ್ಲಿ ಮಹಿಳೆ ಜಾಗದಾಗಿರ್ತಾಳೋ ಆ ಮನೆ ಆ ಊರಿಗೆ ಮಾದರಿಯಾಗಿರ್ತದ, ಆ ಜಿಲ್ಲೆಗೆ ಮಾದರಿಯಾಗಿರ್ತದೆ. ಇವತ್ತು 40 ಜನ ಇಲ್ಲಿ ಬಂದಾರಂದ್ರೆ ಒಂದು 4 ಮಹಿಳೆಯರಿಗೆ ಅವರು ಈ ಸಮಾಜದ ಬಗ್ಗೆ ಅರಿವು ಮೂಡಿಸುವಂಥ ಕೆಲಸ ಬಹುಶಃ ಈ ವೇದಿಕೆಯಿಂದ ಆಗ್ತದೆ ಅಂತ ಹೇಳಕ್ ಬಯಸ್ತೀನಿ ಬಂಧುಗಳೇ. ಅದೇ ರೀತಿಯಾಗಿ ಇವತ್ತು 100 ಸಂಘಟನೆ ಇರಲಿ, ಇವತ್ತು ಅವ್ರವ್ರ ಹಂತದಲ್ಲಿ ಅವ್ರು ಮಾಡ್ತಿರ್ತಾರೆ. ಆದರೆ ಸಮಾಜ ಬಂದಾಗ ನಾವು ಎಲ್ಲವನ್ನು ಮರೆತು, ಪಕ್ಷಭೇದ ಮರೆತು, ನಾವು ಗುರುಗಳ ಸಾನ್ನಿಧ್ಯದಲ್ಲಿ ಒಂದು ಕಡೆ ಸೇರಿ ಸಂಘಟನೆಗೆ ಮುಂದಾದಾಗ ಮಾತ್ರ ಸಮಾಜ ಉದ್ಧಾರ ಆಗ್ತದೆ. ಈ ರಾಜ್ಯದಲ್ಲಿ ಸಮಾಜ ಗಟ್ಟಿಯಾಗಿರ್ತದೆ, ಜಿಲ್ಲೆ ಗಟ್ಟಿಯಾಗಿರ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಅಖಿಲ ಭಾರತ ಕೋಲಿ ಸಮಾಜಕ್ಕೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಸದಸ್ಯತ್ವ ಕೊಡುವ ಮೂಲಕ ಈ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಈ ಸಮಾಜಕ್ಕೆ ಒಂದು ಶಕ್ತಿಯನ್ನು ನೀಡಲು ಈ ಸಂದರ್ಭದಲ್ಲಿ ತಮ್ಮೆಲ್ಲರಲ್ಲಿ ಕೋರಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕೋಲಿ.